ಇವತ್ತು ಇಂಡಿ ಬಂದ್ ಕರೆ ಮಾಡಿರಿ ಸರ್. ಮತ್ತು ಶಾಸಕರು ಎಲ್ಲ ರೈತರಿಗೆ ಅಲ್ಲಿ ಮೀಟಿಂಗಿಗೆ ಕರೆದಾರಂತ. ಅದೇ ಮಾತಿಗೆ ಏನು ಹೇಳ್ತಾರೆ? ಶಾಸಕರು ರೈತರಿಗೆ ಸ್ಪಂದನೆ ಮಾಡಬೇಕಾಗಿತ್ತು. ಅವರು ಸಭೆ ಯಾವ ಉದ್ದೇಶ ಕರೆದಾರೋ ನನ್ನ ಗಮನಕ್ಕಿಲ್ಲ. स्वागत है आपका मॉरल एक्सप्रेस न्यूज़ में। मैं मोहम्मद रफ़ीक। आज इंडी में गन्ना बहाव को लेकर किसानों का सख्त एहतजाज। आज सुबह से ही इंडी शहर में गन्ना बहाव को लेकर किसानों का सख्त एहतजाज नज़र आया, जिसके नतीजे में मार्केट, बस, दुकानें, बीदी व्यापार सब पूरी तरह बंद नज़र आई। ಎಲ್ಲ ಗ್ರಾಮದ ರೈತರಲ್ಲಿ ಅತ್ಯಂತ ವಿನಂತಿಪೂರ್ವಕವಾಗಿ ಕೇಳ್ಕೊಳ್ಳೋದೇನೆಂದರೆ ಇವತ್ತಿನ ಸಮಾಜ ಯಶಸ್ವಿಯಾಗುತ್ತಾ ಇದ್ದರೆ ನಮ್ಮ ತಾಲೂಕಿನ ವಿವಿಧ ತಗೊಂಡ್ಬಿಡ್ತದು ಯಾರು ಕೇಳಂಗಿಲ್ಲ. ಕಾಡು ಸರು ಏತಕ್ಕಾಗಿ ಹೋರಾಟ, ಯಾರಿಗಾಗಿ ಹೋರಾಟ, ಬೆಕ್ಕೆ ಬೇಕು, ಬೆಕ್ಕೆ ಬೇಕು, ಏತಕ್ಕಾಗಿ ಹೋರಾಟ, ರೈತರ ಮೇಲೆ ಬಲದ ಜಿಲ್ಲಾ ಆಡಳಿತಕ್ಕೆ, ರೈತರ ಮೇಲೆ ಬಲದ ತಾಲೂಕು ಆಡಳಿತಕ್ಕೆ, ರೈತರ ಮೇಲೆ ಬಲದ ಸರ್ಕಾರಕ್ಕೆ ಬೆಕ್ಕೆ ಬೇಕು, ಯಾರಿಗಾಗಿ ಹೋರಾಟ, ಯಾರಿಗಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ.
ಯಾರಿಗಾಗಿ ಹೋರಾಟ? ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕಕ್ಕಾಗಿ ಹೋರಾಟ, ಬೇಕಕ್ಕಾಗಿ ಹೋರಾಟ. ರೈತ ಸಂಘದ ನೇತೃತ್ವದಲ್ಲಿ ಇವತ್ತು ಇಂಡಿ ಬಂದ್ ಮಾಡಲಿಕ್ಕೆ ಎಲ್ಲ ಸಂಘ ಸಂಘಟನೆಗಳು ಮತ್ತು ಇಂಡಿ ತಾಲೂಕಿನ ವ್ಯಾಪಾರಸ್ಥರು ಸ್ವಯಂ ಘೋಷಣೆಯಿಂದ ಇಂಡಿ ಬಂದ್ ಮಾಡಿದ್ದಾರೆ. ಅವರೆಲ್ಲರಿಗೂ ಹೃದಯಪೂರ್ವಕ ನಾನು ಸ್ಮರಿಸುತ್ತಾ, ಇವತ್ತು ಸುಮಾರು ದಿನಗಳಿಂದ ನಾವು ಹೋರಾಟಗಳನ್ನು ಮುಂದುವರಿಸಿಕೊಂಡು ಬಂದು ಪ್ರತಿದಿನವನ್ನು ಮಾಹಿತಿಯನ್ನು ಕೊಟ್ಟಿವಿ. ಆಡಳಿತ ಇಲಾಖೆಗೆ ಇವತ್ತು ನೀವು ನಿರ್ಧಾರ ತಗೋರಿ, ಒಂದು ವೇಳೆ ನಿರ್ಧಾರ ತಗೋದೇ ಹೋದ್ರೆ ಮುಂದೊಂದು ದಿನಗಳ ಮತ್ತು ವಿಕೋಪಕ್ಕೆ ಹೇಳ್ತದೆ. ಆ ವಿಕೋಪ ಸಹಿಸುವಂಥ ಶಕ್ತಿ ರೈತರಲ್ಲಿ ತಾಳ್ಮೆ ಕಳ್ಕೊಂಡ್ರಪ್ಪ ಅಂದ್ರೆ ಏನಾದರೂ ಹಾಳಾಗುವಂಥ ಸಂಭವ ಇರ್ತದೆ. ಎಚ್ಚೆತ್ತು ಕೊಡ್ರಿ ಅಂತ ಹೇಳಿದೀವಿ. ಆದರೂ ಸರ್ಕಾರ ಇನ್ನೂ ಎಚ್ಚೆತ್ತುಕೊಳ್ತಾ ಇಲ್ಲ. ಸರ್ಕಾರ ಫ್ಯಾಕ್ಟ್ರಿಗಳು ಸರ್ಕಾರದವು ಪ್ರೈವೇಟ್ದವರು ಅನ್ನೋದು ರೈತರಲ್ಲಿ ಒಂದು ಅನುಮಾನ ಆಗ್ಯದ. ಸರ್ಕಾರದೇ ಆಗಿದ್ರೆ ಸರ್ಕಾರಿ ಘೋಷಣೆ ಮಾಡಬೇಕಾಗಿತ್ತು. ಸರ್ಕಾರದಲ್ಲಂದ್ರೆ ಖಾಸಗಿ ಕಂಪ್ನಿ ಫ್ಯಾಕ್ಟ್ರಿಗಳಿದ್ರೆ ಖಾಸಗಿಗೆ ಇದರ ಮಾಲೀಕರಿಗೆ ಕರೆದು ಸರಿಂದ ರೈತರಿಗೆ ಸ್ಪಂದನೆ ಮಾಡಬೇಕಾಗಿತ್ತು. ಯಾವುದೇ ಸ್ಪಂದನೆ ಇಲ್ಲ. ನಾವು ರೈತರಿಗೆ ಏನಪ್ಪ ಅಂದ್ರೆ ನಿಗದಿತ ಬೆಲೆಯನ್ನು ಸಿಗುವವರೆಗೆ ಇದಕ್ಕಿಂತಲೂ ಹೆಚ್ಚು ವಿಕೋಪಕ್ಕೆ ಹೋಗುತ್ತದೆ. ಈಗಾದರೂ ಎಚ್ಚೆತ್ತುಕೊಂಡು ಅವರ ನಿರ್ಧಾರವನ್ನು ಸ್ಪಷ್ಟಪಡಿಸಿದ್ರೆ ನಾವು ಈ ಬಂದ್ ಕರೆಯನ್ನು ಹಿಂದೆ ತಗೋತೀವಿ. ಒಂದು ವೇಳೆ ಕೊಡಲಿಲ್ಲ ಅಂತಂದ್ರೆ ಇದು ಮುಂದುವರಿತದೆ ಅಂಥೇಳಿ ಅವರಲ್ಲಿ ನಾನು ಆಗ್ರಹಿಸುತ್ತೇನೆ. ಸರ್, ನಿನ್ನೆ ಶಾಸಕರು ಹೇಳಿದ್ದಾರೆ ಇಲ್ಲಿ ಯಾರು ರೈತ ಅದಾರ ಏನಿಲ್ಲ ಅಂತ ಗೊತ್ತಾದಂತ. ಈ ಮಾತಿಗೆ ಏನು ಹೇಳ್ತೀವಿ ಸರ್? ಅದು ಶಾಸಕರು ಅನಬಾರ್ದಾಗಿತ್ತು. ಎಲ್ಲ ರೈತರು ಈ ಇಂಡಿ ತಾಲೂಕದಲ್ಲಿ 100ಕ್ಕೆ 80% ಎಲ್ಲ ರೈತರು ಅದರ. ಅಲ್ಲಿ ಕೂತವಂತರೆಲ್ಲ ನಮ್ಮ ರೈತರು ಅದರ, ನಮ್ಮವ್ರು ಅದರ. ಘೋಷಣೆ ಮಾಡಿ ಫ್ಯಾಕ್ಟ್ರಿ ಚಲೋ ಮಾಡಿರಿ ಶಾಸಕರ ತಂದಿದ್ದು ನಿಜ. ನೀವು ಯಾರೂ ರೈತರಲ್ಲ ಅಂತಂದ್ರೆ ರೈತರು ಬೆಳೀಲಾರದೆ ಮತ್ತೆ ಏನು ಕಬ್ಬು ಯಾರು ಬೆಳಿತಾರೆ? ರೈತರೇ ಬೆಳಿತಾರೆ, ರೈತರೇ ಕೇಳ್ತಾರೆ. ರೈತರ ಮಕ್ಕಳೇ ನಾವು ರೈತರು ಅಲ್ಲ ಅಂತಂದ್ರೆ ನಾವು ಘೋಷಣೆ ಮಾಡಂತ ಹೇಳ್ಕತ್ತೀವಿ. ಇವರು ಕೇಳಬೇಕಲ್ಲ. ಇಚ್ಛೆಯಿಂದ ಎಲ್ಲರೂ ಬೆಂಬಲ ನೀಡ್ರ. ರೈತರಿಗೆ ನ್ಯಾಯ ಕೊಡಿಸ್ರಿ. ರೈತರಿಗೆ ಸಾಕಾಗಂಗಿಲ್ಲ. 10 ತಿಂಗಳ ಬೆಳಿಬೇಕಂತಂದ್ರೆ 1 ಟನ್ನಿಗೆ 3,500 ರೂಪಾಯಿ ಖರ್ಚಾಗುತ್ತೆ ಅಂತೇಳಿ ಸಂಶೋಧನೆದವ್ರು ಹೇಳ್ಯಾರ. ಅದರ ಪ್ರಕಾರ ಬೆಳೆದಿದ್ರೆ ಅವರಿಗೆ ಕೊಡಬೇಕಾಯ್ತು. ರೈತರು ದುಡಿಬೇಕ್ರಿ ಅದಕ್ಕೆ. ಹೀಗಾಗಿ ತಕ್ಷಣ ಇದರ ಶಾಸಕರು ಅಂದಿದ್ದು ನಾವು ರೈತರಿಗೆ ಇದರ ಕ್ಷಮೆ ಕೇಳಬೇಕು. ಕ್ಷಮೆ ಕೇಳದೆ ಹೋದ್ರಪ್ಪ ಅಂದ್ರೆ ಮುಂದೆ ಎಲ್ಲ ರೈತರು ಕೇಳಿ ಉಗ್ರ ಹೋರಾಟ ಮಾಡಬೇಕಾಗ್ತದೆ. ಇವತ್ತು ಇಂಡಿ ಬಂದ್ ಕರೆ ಮಾಡಿರಿ ಸರ್. ಮತ್ತು ಶಾಸಕರು ಎಲ್ಲ ರೈತರಿಗೆ ಅಲ್ಲಿ ಮೀಟಿಂಗಿಗೆ ಕರೆದಾರಂತ. ಅದೇ ಮಾತಿಗೆ ಏನು ಹೇಳ್ತಾರೆ? ಶಾಸಕರು ರೈತರಿಗೆ ಸ್ಪಂದನೆ ಮಾಡಬೇಕಾಗಿತ್ತು. ಅವರು ಸಭೆ ಯಾವ ಉದ್ದೇಶ ಕರೆದಾರು ಅನ್ನೋದು ನನ್ನ ಗಮನಕ್ಕಿಲ್ಲ. ಆ ಗಮನಕ್ಕೆ ಬಂದ ಮೇಲೆ ಏನು ಹೇಳಿದ್ರು ಅನ್ನೋದು ಕೇಳಿ ನಾನು ನಿಮಗೆ ಹೇಳ್ತೀನಿ. ತಮ್ಮ ಹೆಸರು ಸರ್? ನಾನು ವಿಜಯಪುರ ಜಿಲ್ಲೆ ಜಿಲ್ಲಾ ಅಧ್ಯಕ್ಷ ರೈತ ಸಂಘ. ನನ್ನ ಹೆಸರು SB ಕೆಂಬೋಗಿ.